ರೇವಣ್ಣ ಫ್ಯಾಮಿಲಿ ಒಂದಾದ ಮೇಲೊಂದು ಪ್ರಕರಣದಲ್ಲಿ ಸಿಲುಕ್ತಾ ಇದೆ. ಮೊದಲಿಗೆ ಪ್ರಜ್ವಲ್ ಆಯ್ತು, ಈಗ ಸೋದರ ಸೂರಜ್ ಕೂಡ ಅರೆಸ್ಟ್. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಎಂಎಲ್ಸಿ ಸೂರಜ್ ರೇವಣ್ಣನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮುಂಜಾನೆ 4 ಗಂಟೆಯವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಕೇಸ್ ದಾಖಲಾಗಿದೆ. ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ತಮ್ಮ ವಿರುದ್ಧ ಬ್ಲಾಕ್ ಮೇಲ್ನ ಆರೋಪವನ್ನು ಮಾಡಿ ತಮಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಆರೋಪಿಸಿ ಆ ಬಗ್ಗೆ ಕೆಲ ಸಾಕ್ಷ್ಯಗಳನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ನಿಮ್ಮ ವಿರುದ್ಧನೇ ಆರೋಪ ಇದೆ, ವಿಚಾರಣೆಗೊಳಪಡಿ ಅಂತಾರೆ. ಯಾಕಂದ್ರೆ ಸೆಕ್ಷನ್ 377 506 ಅಡಿ ಕೇಸ್ ದಾಖಲಾಗಿರುತ್ತೆ. ಹಾಗಾಗಿ ವಿಚಾರಣೆ ನಡೆಸ್ತಾ ಬೆಳಗಿನವರೆಗೂ ವಿಚಾರಣೆ ನಡೆಯುತ್ತೆ. ಬೆಳಗ್ಗೆ ಅಧಿಕೃತವಾಗಿ ಬಂಧನ ಆಗಿದೆ. ಸೆಕ್ಷನ್ 377 506 ಅಡಿ ಕೇಸ್ ದಾಖಲು. ಡಿವೈಎಸ್ಪಿ ಪ್ರಮೋದ್ ಕುಮಾರ್ ನೇತೃತ್ವದಲ್ಲಿ ತನಿಖೆ. ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ತನಿಖೆ ನಡೆಸಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ನಂತರ ಮಲಗುವಂತೆ ಸೂಚನೆ ಕೊಟ್ಟಿದ್ದಾರೆ. ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ದಾಖಲಾಗಿರೋದು 377 ಸೆಕ್ಷನ್ 377 506 ಮತ್ತು 342 ಅಡಿ ಕೇಸ್ ದಾಖಲಾಗಿದೆ. ಸಕಲೇಶಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ನೇತೃತ್ವದಲ್ಲಿ ತನಿಖೆ. ಜಾಮೀನು ರಹಿತ ಸೆಕ್ಷನ್ ಅನ್ನ ಪೊಲೀಸರು ಅಳವಡಿಸಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪದಡಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಒಳ ಹೋಗಿದ್ದು ವಿಚಾರಣೆಯನ್ನು ಎದುರಿಸ್ತಾ ಇದ್ರೆ, ಇತ್ತ ಸಹೋದರ ಸೂರಜ್ ರೇವಣ್ಣ ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ. ಆದರೆ ಈ ಬಾರಿ ಜೆಡಿಎಸ್ ಕಾರ್ಯಕರ್ತನೊಬ್ಬ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ಕೇಸ್ ದಾಖಲಿಸಿದ್ದಾರೆ. ನಿನ್ನೆ ಎಫ್ಐಆರ್ ಆಗಿದೆ. ಈಗ ಸೂರಜ್ ಅರೆಸ್ಟ್. ಹಾಗಾದ್ರೆ ಸೂರಜ್ ರೇವಣ್ಣ ಲಾಕ್ ಆಗಿದ್ಯಾಕೆ? ಕೇಸ್ನ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಸೂರಜ್ ರೇವಣ್ಣ ವಿರುದ್ಧ ಜೆಡಿಎಸ್ ಕಾರ್ಯಕರ್ತ ದೂರನ್ನ ದಾಖಲು ಮಾಡಿದ್ರು. ಸಲಿಂಗ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದ ಜೆಡಿಎಸ್ ಕಾರ್ಯಕರ್ತ ಅರಕಲಗೂರು ಮೂಲದ ಜೆಡಿಎಸ್ ಕಾರ್ಯಕರ್ತನಿಂದ ದೂರು ದಾಖಲಾಗಿತ್ತು. ಸಂತ್ರಸ್ತನ ದೂರನ್ನ ಆಧರಿಸಿ ಸೂರಜ್ನ ಬಂಧಿಸಿದ್ದಾರೆ ಪೊಲೀಸರು. ಸಂತ್ರಸ್ತ ಕೊಟ್ಟ ದೂರಿನ ಮೇಲೆ ಹೊಳೆನರಸೀಪುರದಲ್ಲಿ ಎಫ್ಐಆರ್ ಸಹ ದಾಖಲಾಗಿದೆ. ಜೂನ್ 16ರಂದು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ದೂರನ್ನ ದಾಖಲು ಮಾಡಿದ್ದ ಸಂತ್ರಸ್ತ ಸಹಾಯ ಮಾಡೋದಾಗಿ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯ. ಗನ್ನಿಕಡದ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಸಂತ್ರಸ್ತ ಮಾಡಿದ್ದ. ಜೂನ್ 16ರಂದು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಈ ದೂರಿನ ಅನ್ವಯ ಎಫ್ಐಆರ್ ಸಹ ದಾಖಲಾಗಿದೆ. ಸಹಾಯ ಮಾಡ್ತೀನಿ ಅನ್ನೋ ನೆಪದಲ್ಲಿ ಕರೆಸಿಕೊಂಡು ನನಗೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಅಂತ ದೂರು ದಾಖಲು ಮಾಡಿದ್ದ ಸೂರಜ್ ರೇವಣ್ಣ ವಿರುದ್ಧ ಜೆಡಿಎಸ್ ಕಾರ್ಯಕರ್ತ ನೀಡಿರುವಂತಹ ದೂರು. ಈ ದೂರಿನ ಹಿನ್ನೆಲೆಯಲ್ಲಿ ಈಗ ಸೂರಜ್ ರೇವಣ್ಣನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಇನ್ನು ವಿಚಾರಣೆ ನಡೀತಾ ಇದೆ. ನಿನ್ನೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ದೂರನ್ನ ಕೊಡೋದಕ್ಕೆ, ಸಂತ್ರಸ್ತನ ವಿರುದ್ಧವೇ ದೂರನ್ನ ಕೊಡೋದಕ್ಕೆ ಸೂರಜ್ ರೇವಣ್ಣ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಎಫ್ಐಆರ್ ಆಗಿದೆ, ನಿಮ್ಮನ್ನು ವಿಚಾರಣೆ ನಡೆಸಬೇಕು ಅಂತ ಪೊಲೀಸರು ಅವರನ್ನ ನಿನ್ನೆ ರಾತ್ರಿ ಇಡೀ ವಿಚಾರಣೆ ನಡೆಸಿದ್ದಾರೆ. ಏನೆಲ್ಲ ದೂರನ್ನ ಕೊಟ್ಟಿದ್ದ ಸಂತ್ರಸ್ತ, ದೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ರೇವಣ್ಣ ಫ್ಯಾಮಿಲಿಗೆ ಒಂದಾದ ಮೇಲೊಂದು ಸಂಕಷ್ಟ, ಜೊತೆಗೆ ಒಂದಾದ ಮೇಲೊಂದು ಪ್ರಕರಣ. ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅಂದರದಾಗಿದ್ದಾಯಿತು. ನಂತರ ಈಗ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಆರೋಪದಡಿ ರೇಪ್ ಪ್ರಕರಣದಲ್ಲಿ ಈಗ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಹೋದ್ರೆ ಸಹೋದರ ಸೂರಜ್ ರೇವಣ್ಣ ಕೂಡ ಈ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಈಗ ಕೇಸ್ ದಾಖಲಾಗಿದೆ. ಈಗ ಏನಂತ ದೂರು ಕೊಟ್ರು? ಈಗ ಅರೆಸ್ಟ್ ಆಗಿರುವಂತಹ ಸೂರಜ್ ರೇವಣ್ಣ ಎಲ್ಲಿದ್ದಾರೆ? ಯಾವ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ? ಪ್ರತಿಮಾ, ಸೂರಜ್ ರೇವಣ್ಣನವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯದಡಿ ಈಗ ಸೂರಜ್ ರೇವಣ್ಣನನ್ನು ಬಂಧಿಸಿದ್ದಾರೆ ಹಾಸನ ಪೊಲೀಸರು.
ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಇಡೀ ರಾತ್ರಿ ವಿಚಾರಣೆಯನ್ನು ಪೊಲೀಸರು ನಡೆಸಿದರು. ನಂತರದಲ್ಲಿ ಮುಂಜಾನೆ 4 ಗಂಟೆಯವರೆಗೂ ಸಹ ತನಿಖಾಧಿಕಾರಿಯಿಂದ ಪ್ರಮೋದ್ ಕುಮಾರ್ ಅವರು ವಿಚಾರಣೆಯನ್ನು ನಡೆಸಿದರು. ಮುಂಜಾನೆ 6 ಗಂಟೆಗೆ ಅವರನ್ನು ಬಂಧನ ಮಾಡುವುದಾಗಿ ಖಚಿತಪಡಿಸಿದ್ದಾರೆ ಪೊಲೀಸರು. ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲೇ ಇಡೀ ರಾತ್ರಿಯನ್ನು ಕಳೆದಿದ್ದಾರೆ ಸೂರಜ್ ರೇವಣ್ಣ. ನಿನ್ನೆ ರಾತ್ರಿ 10 ಗಂಟೆಗೆ ಮೊಸರನ್ನವನ್ನು ತರಿಸಿಕೊಂಡು ಸೇವಿಸಿದರು ಸೂರಜ್ ರೇವಣ್ಣ. ನಂತರದಲ್ಲಿ ಅವರನ್ನು ಬೇರೆ ಬಟ್ಟೆಯನ್ನು ಬದಲಿಸೋಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಮೊದಲು ಶರ್ಟನ್ನು ಧರಿಸಿದರು, ನಂತರದಲ್ಲಿ ಟಿ ಶರ್ಟನ್ನು ಧರಿಸಿ ಕರೆದುಕೊಂಡು ಬಂದ ನಂತರದಲ್ಲಿ ಸುದೀರ್ಘ ವಿಚಾರಣೆಯನ್ನು ನಡೆಸಿದಂತಹ ಪೊಲೀಸರು ಈಗ ಸೂರಜ್ ರೇವಣ್ಣನನ್ನು ಬಂಧನ ಮಾಡಿರೋದಾಗಿ ಖಚಿತಪಡಿಸಿದ್ದಾರೆ. ಸೂರಜ್ ರೇವಣ್ಣರಿಗೂ ಸಹ ನಿಮ್ಮನ್ನು ಬಂಧಿಸಿದ್ದೀವಿ ಅಂತ ಮಾಹಿತಿಯನ್ನು ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ JDS ಕಾರ್ಯಕರ್ತನೋರ್ವ ಸಂತ್ರಸ್ತ ಹೇಳಿಕೊಂಡು ದೂರನ್ನು ನೀಡಿದ್ದ. ನಿನ್ನೆ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಸಹ ಖುದ್ದು ಬಂದು ಆ ಸಂತ್ರಸ್ತ ಯುವಕ ದೂರನ್ನು ನೀಡಿದ್ದ. ದೂರಿನ ನಂತರದಲ್ಲಿ ಸೂರಜ್ ರೇವಣ್ಣ ವಿರುದ್ಧ IPC ಸೆಕ್ಷನ್ 377 506 ಅಡಿ ಸೇರಿ ಇತರ ಪ್ರಕರಣಗಳಡಿ ಸೂರಜ್ ರೇವಣ್ಣ ಅವರಿಗೆ FIR ದಾಖಲಾಗಿತ್ತು. ನಂತರದಲ್ಲಿ ಸೂರಜ್ ರೇವಣ್ಣನವರೇ ಸಂತ್ರಸ್ತ ಯುವಕ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ, 5 ಕೋಟಿ ಹಣಕ್ಕೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಬಳಿ ಇರುವಂತಹ ಫೋಟೋ ಆಡಿಯೋಯನ್ನು ನಾನು ಸೆನ್ ಪೊಲೀಸ್ ಠಾಣೆಗೆ ನೀಡಬೇಕು ಅನ್ನುವ ಕಾರಣವನ್ನು ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅವರು ಸೆನ್ ಪೊಲೀಸ್ ಠಾಣೆಗೆ ಬಂದಿದ್ದರು. ಸೆನ್ ಪೊಲೀಸ್ ಠಾಣೆಯಲ್ಲಿ ಆಡಿಯೋ ಫೋಟೋಗಳನ್ನು ಸಂತ್ರಸ್ತನ ವಿರುದ್ಧ ಅವರು ಪೊಲೀಸ್ ಠಾಣೆಯಲ್ಲಿ ನೀಡಿದ ನಂತರದಲ್ಲಿ ನಿಮ್ಮ ವಿರುದ್ಧ IPC ಸೆಕ್ಷನ್ 377 ಅಡಿ ಪ್ರಕರಣ ದಾಖಲಾಗಿದೆ, ಹೀಗಾಗಿ ತಾವು ವಿಚಾರಣೆಗೆ ನಮಗೆ ಸಹಕಾರವನ್ನು ನೀಡಬೇಕು ಅಂತ ಪೊಲೀಸರು ಹೇಳಿದಂಥ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಸಹಕಾರವನ್ನು ನೀಡಿ ವಿಚಾರಣೆಗೆ ಒಳಪಡ್ತಾರೆ. ಸುದೀರ್ಘ ವಿಚಾರಣೆಯ ನಂತರದಲ್ಲಿ ಈಗ ಸೂರಜ್ ರೇವಣ್ಣನವ್ರನ್ನ ಬಂಧನ ಮಾಡಲಾಗಿದೆ. ಸಂತ್ರಸ್ತ ಯುವಕ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಸೂರಜ್ ರೇವಣ್ಣ ಎಸಗಿದ್ದಾರೆ, ಕೆಲಸ ಕೊಡಿಸೋದಾಗಿ ಹೇಳಿದರು, ಕೆಲಸ ಕೊಡಿಸ್ತೀನಿ ಅಂತೇಳಿ ಆಗಿಂದಾಗಿ ನಾನು ಸಹ ಕೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮೆಸೇಜ್ ಮಾಡ್ತಿದ್ರು. ನಂತರ ಜೂನ್ 16ನೇ ತಾರೀಕು ನನ್ನನ್ನು ಗನ್ನಿಕಡದ ಮನೆಗೆ ಕರೆಸ್ಕೊಂಡು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಸೂರಜ್ ರೇವಣ್ಣ ಎಸಗಿದ್ದಾರೆ ಅಂತ ಸಂತ್ರಸ್ತ ಯುವಕ ದೂರಿನಲ್ಲಿ ಹೇಳಿಕೊಂಡು ನಿನ್ನೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಸಹ ಲಿಖಿತ ದೂರನ್ನು ನೀಡಿದ್ದ ಪ್ರತಿಮಾ. ಇನ್ನು ಹರೀಶ್, ನಿನ್ನೆ ತಾನೇ ಸೂರಜ್ ಅವರು ಮಾಧ್ಯಮದವ್ರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಇದು ರಾಜಕೀಯವಾದಂತಹ ಷಡ್ಯಂತ್ರ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಈಗ ಕೆಲವೊಂದಿಷ್ಟು ದಾಖಲೆಗಳಾಗಿರ್ಬೋದು, ವಾಟ್ಸಪ್ ಚಾಟ್ ಆಗಿರ್ಬೋದು, ಅವುಗಳನ್ನ ಸೂರಜ್ ಅವರು ಮುಂದಿಟ್ಟು ಪ್ರಶ್ನೆಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯ ಕಂಪ್ಲೀಟ್ ಆಗಿ ವಿಚಾರಣೆ ಆಗ್ತಾ ಇದೆ, ಯಾವೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಸೂರಜ್ ರೇವಣ್ಣ ಅವರಿಗೆ ತನಿಖಾಧಿಕಾರಿ ಅಂತ ಪ್ರಮೋದ್ ಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಸಂತ್ರಸ್ತ ಯುವಕ ದೂರನ್ನು ನೀಡಿದ್ದಾನೆ, ಆ ದೂರಿನಲ್ಲಿ ನೀವು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದೀರಿ ಅಂತ ಆರೋಪವನ್ನು ಮಾಡಿದ್ದಾನೆ. ಜೊತೆಗೆ ತಮ್ಮ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯದ ಜೊತೆಗೆ ನೀವು ಅವರಿಗೆ ವಾಟ್ಸಪ್ ಚಾಟ್ಗಳನ್ನು ಮಾಡಿದ್ದು ಎಲ್ಲವನ್ನು ಸಹ ನೀಡಿದ್ದಾರೆ. ಇದರ ಬಗ್ಗೆ ತಮ್ಮ ಏನು ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಅಂತ ಹೇಳಿದಾಗ, ಹೌದು ನಾನು ಆತನಿಗೆ ಮೆಸೇಜ್ ಕಳಿಸಿದ್ದು ನಿಜ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜನ್ನು ಕಳಿಸಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಜೊತೆಗೆ ಆ ಏನು ಸಂತ್ರಸ್ತ ಯುವಕನಿಗೆ ಕಳಿಸಿದಂತಹ ಮೆಸೇಜನ್ನು ಸ್ವತಃ ಸೂರಜ್ ರೇವಣ್ಣ ಅವರೇ ತನಿಖಾಧಿಕಾರಿ ಪ್ರಮೋದ್ ಕುಮಾರ್ ಅವರು ಎದುರು ಹೇಳಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ. ಜೊತೆಗೆ ಪ್ರಮೋದ್ ಕುಮಾರ್ ಅವರು ಸಹ ಸುದೀರ್ಘ ವಿಚಾರಣೆ ವೇಳೆಯಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಸಹ ಸೂರಜ್ ರೇವಣ್ಣ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿದ್ದಾರೆ ಅನ್ನುವಂತಹದ್ದು ಈಗ ಸದ್ಯ ಗೊತ್ತಾಗ್ತಾ ಇದೆ. ನಾನು ಲೈಂಗಿಕ ದೌರ್ಜನ್ಯ ನಡೆಸಿಲ್ಲ, ಆತನಿಗೆ ಮೆಸೇಜ್ ಮಾಡಿದ್ದು ನಿಜ, ಆದರೆ ಆತ ಹಣಕ್ಕಾಗಿ ಪೀಡಿಸ್ತಾ ಇದ್ದ, 5 ಕೋಟಿ ಹಣಕ್ಕೆ ನನಗೆ ಬೇಡಿಕೆ ಇಟ್ಟಿದ್ದ ಅನ್ನುವಂತಹ ವಿಚಾರವನ್ನ ತನಿಖಾಧಿಕಾರಿಗಳ ಎದುರು ಸೂರಜ್ ರೇವಣ್ಣ ಹೇಳಿಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.